ರಾಹುಲ್ ಗಾಂಧಿ ಮೋದಿಗೆ ಕ್ಷಮೆಯಾಚನೆಯ ಆಗ್ರಹ ವಿಚಾರ ಮೋದಿಯವರೇ ಕ್ಷಮೆಯನ್ನ ಕೇಳಬೇಕು ಎಂದಿರುವಂತಹ ಎಂಬಿ ಪಾಟೀಲ್. ರಾಹುಲ್ ಗಾಂಧಿ ಮೋದಿಗೆ ಕ್ಷಮೆಯಾಚನೆಯ ಆಗ್ರಹ ವಿಚಾರ ಮೋದಿಯವರೇ ಕ್ಷಮೆ ಕೇಳಬೇಕು ಎಂದಿರುವಂತಹ ಎಂಬಿ ಪಾಟೀಲ್. ನರೇಂದ್ರ ಮೋದಿ ಯುಗ ಈಗ ಅಂತ್ಯವಾಗಿದೆ. ಮೋದಿ ಕುಂಭಕರ್ಣ ನಿದ್ರೆಯಿಂದ ಈಗ ಎದ್ದಿದ್ದಾರೆ. ಬೆಲೆ ಏರಿಕೆ, ಸಿಇಟಿ ಪರೀಕ್ಷೆ ಲೀಕ್ಗೆ ಮುಸ್ಲಿಂ ಕಾರಣ ಅಂತಾರೆ. ವಿಜಯಪುರದಲ್ಲಿ ಮೋದಿ ವಿರುದ್ಧ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಎಂಬಿ ಪಾಟೀಲ್ ಕಿಡಿಕಾರಿದ್ರು. ಮೋದಿ ಕ್ಷಮೆಯಾಚನೆಯನ್ನ ಕೇಳಬೇಕು, ರಾಹುಲ್ ಗಾಂಧಿ ಅಲ್ಲ ಅಂತ ಹೇಳಿ ಆಗ್ರಹವನ್ನ ಹೊರಹಾಕಿರುವಂಥದ್ದು. ಮೋದಿ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಕಿತ್ಕೊಂಡಿದ್ದಾರೆ. ಬಿಕಾಸ್ ಆಫ್ ಸಿಇಟಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತಹ ವಿಚಾರಕ್ಕೆ ಹಂಗೆ ಮುಸ್ಲಿಂ ಕಾರಣಕ್ಕಾಗಿ ಏನು ಹೇಳೋದು ತಿಳಿಸ್ತಾರೆ. ಕೆಳಗಿಳಿಸ್ತೀವಿ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಸಿಲಿಂಡರು, ಡಾಲರ್ ರೇಟು ಇದೆಲ್ಲವೂ ಕೂಡ ಇವತ್ತು ನುಸುದಾಗಿದೆ. ಈಗ ನೆಕ್ಸ್ಟ್ ಬರ್ತದೆ ಎಥನಾಲ್. ಅದೇ ವೈಜ್ಞಾನಿಕವಾಗಿ ಅದನ್ನು ಸರಿಯಾಗಿ ಟೆಸ್ಟ್ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಎಕ್ಸ್ಪರ್ಟ್ಸನ್ನು ತಜ್ಞನ ಕರೆದು ಬೇರೆ ಬೇರೆ ವಿದೇಶದಲ್ಲಿ ವಿಶ್ಲೇಷಿಸುವಂಥ ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕ್ ಬಿಡುವಂಥ ಪರಿಸ್ಥಿತಿ ಇದು. 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು, ಏನಾದರೂ ಮರ್ಯಾದೆ ಉಳಿತಿತ್ತು. ಈಗ ಯುವಕರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಭಾಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನ ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಇನ್ನು ಮುಂದೆ ಇವರು ಅಚ್ಚೇ ದಿನ ನಡೆಯೋದಿಲ್ಲ, ಇವರು ಸುಳ್ಳುಗಳ ನಡೆಯೋದಿಲ್ಲ.